टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना. ನಿನ್ನೆ ಸುಪ್ರೀಂ ಕೋರ್ಟ್ ಹೇಳಿರುವಂತ ರೀತಿ ಒಂದು ಲೆಕ್ಕದಲ್ಲಿ ಸಿದ್ದರಾಮಯ್ಯನವರಿಗೆ ರಿಲೀಫ್ ಇದೆ. ಸಂಪೂರ್ಣ ರಿಲೀಫ್ ಅಂತ ಹೇಳಕ್ ಆಗದಿದ್ರು ಕೂಡ ಎಲ್ಲ ಒಂದ್ ಕಡೆಗೆ ಅವರಿಗೆ ಬಲ ಬಂತು. ಅಂದ್ರೆ ಮುಂದೆ ಮುಡಾ ಚಕ್ರವ್ಯೂಹದಿಂದ ಸೇಫ್ ಆಗಬಹುದು ಅನ್ನೋದರ ಸೂಚನೆನ ಇದು. ಜೊತೆಗೆ ಇಡಿಗೆ ಸುಪ್ರೀಂ ಕೋರ್ಟ್ ಹೇಳಿರುವಂತ ಮಾತಿದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಕೊಟ್ಟಿದೆ ಅಂತಂದ್ರೆ, ಈ ರೀತಿ ಇದನ್ನ ರಾಜಕೀಯವಾಗಿ ಬಳಸ್ಕೋಬಾರ್ದು, ನಿಮ್ಮ ಶಕ್ತಿ ಏನಿದ್ರು ಅದನ್ನ ನೀವು ತೋರಿಸಿ ನೀವು ಚುನಾವಣೆಯಲ್ಲಿ ಅಂತ ಹೇಳಿರೋ ರೀತಿ ಇದೆಯಲ್ಲ, ಅದು ಅಂದ್ರೆ ಈ ದೊಡ್ಡ ಅಸ್ತ್ರ ಅಂತ ಏನು ಭಾವಿಸಲಾಗಿತ್ತು, ಸಿದ್ದರಾಮಯ್ಯನವ್ರನ್ನೇ ಸಿಕ್ಕಿಸಬಹುದು ಅಂತ ಏನು ಭಾವಿಸಲಾಗಿತ್ತು, ಅದೆಲ್ಲೋ ಒಂದು ಕಡೆಗೆ ದುರ್ಬಲ ಆಗ್ತಾ ಇದೆಯಾ ಇಡೀ ಕೇಸ್? ಇವೆಲ್ಲ ಪ್ರಶ್ನೆಗಳೀಗ ಎದ್ದಿದೆ. ಹೈಕೋರ್ಟ್ನ ಏಕಸದಸ್ಯ ಪೀಠ ತಡೆ ಒಡ್ಡಿದ್ದು, ಹೈಕೋರ್ಟ್ ಆದೇಶ ಪ್ರಶ್ನೆ ಮಾಡಿ ಇಡೀ ಮೇಲ್ಮನವಿ ಸಲ್ಲಿಸಿದ್ದು ಸುಪ್ರೀಂ ಕೋರ್ಟ್ಗೆ. ವಾದ ಮಂಡನೆಯ ಪಾಯಿಂಟ್ಗಳು, ಸೈಟ್ಗಳನ್ನೇ ವಾಪಸ್ ಕೊಟ್ಟಿರೋದ್ರಿಂದ ಇಡಿಯ ಪಾತ್ರ ಏನು? ಇಂಥ ಹಲವಾರು ಸಂಗತಿಗಳು. ಹಾಗಾದರೆ ನಿನ್ನೆ ಇಡಿಗೆ ಸುಪ್ರೀಂ ಹೇಳಿರುವಂಥ ರೀತಿ ಏನು, ಯಾವ್ಯಾವ ಪಾಯಿಂಟ್ಗಳನ್ನ ಹೇಳಿದೆ? ಬಹಳ ಅದ್ಭುತವಾದಂಥ ಸಂಗತಿಗಳನ್ನು ಮೆನ್ಷನ್ ಮಾಡಿದೆ. ನೀವು ಸುಮ್ಮನೆ ನಮ್ಮನ್ನು ಬಾಯಿ ಬಿಡಿಸಬೇಡಿ ಅಂತ ಕೂಡ ಹೇಳಿದೆ. ಇಡಿಯನ್ನು ರಾಜಕೀಯ ಹೋರಾಟಕ್ಕೆ ಬಳಸ್ಕೋಬೇಡಿ, ರಾಜಕೀಯ ಹೋರಾಟ ಚುನಾವಣಾ ಕಣದಲ್ಲಿರಲಿ, ದಯವಿಟ್ಟು ನಮ್ಮ ಬಾಯಿಯನ್ನು ತೆರೆಯೋ ಹಾಗೆ ಮಾಡಬೇಡಿ. ನಾವೇನಾದರೂ ಬಾಯಿ ಬಿಟ್ಟರೆ ನೀವು ಟೀಕೆಗಳನ್ನು ಎದುರಿಸಬೇಕಾಗತ್ತೆ. ದುರದೃಷ್ಟವಶಾತ್ ನನಗೆ ಮಹಾರಾಷ್ಟ್ರದಲ್ಲೂ ಕೂಡ ಇದರ ಅನುಭವ ಇದೆ. ನಿಮ್ದೇನಿದ್ರು ಹೋರಾಟನ ಮತದಾರರ ಮುಂದೆ ಮಾಡಿ ಈ ರಾಜಕೀಯವನ್ನು, ಇಡಿನ ರಾಜಕೀಯಕ್ಕೆ ನೀವು ಬಳಸ್ಕೋಬೇಡಿ. ಈಗ ಇದು ಒಂದು ರಾಜಕೀಯ ಅಸ್ತ್ರ ಆಗಿದೆ. ನಿನ್ನೆ ಸುಪ್ರೀಂ ಹೇಳಿರುವಂಥ ರೀತಿ, ಅದಾದಮೇಲೆ ಆಗಿರುವಂತಹ ರಾಜಕೀಯ ಬೆಳವಣಿಗೆಗಳು. ಬನ್ನಿ ಒಂದು ವರದಿ ನೋಡೋಣ. ಮೋದಿ ಅಮಿತ್ ಶಾ ಪಾಪ ತೊಳೆದುಕೊಳ್ಳಲಿ, ಕುಟುಕಿದ ಸಿಎಂ. ಇಡಿ ವಿಚಾರಣೆಯಿಂದ ಸುಪ್ರೀಂ ಕೋರ್ಟ್ ರಿಲೀಫ್ ಕೊಡ್ತಾ ಇದ್ದಂತೆ ಕೈ ಕಾರ್ಯಕರ್ತರು, ಸಿದ್ದರಾಮಯ್ಯ ಅಭಿಮಾನಿಗಳು ಕಾವೇರಿ ನಿವಾಸದ ಎದುರು ಜಮಾಯಿಸಿದ್ರು. ಇದೇ ವೇಳೆ ಆಗಮಿಸಿದ ಸಿದ್ದರಾಮಯ್ಯ ಕಾರ್ಯಕರ್ತರ ಸಂಭ್ರಮ ಕಂಡು ಖುಷಿಪಟ್ಟರು. ಕಾರಿನಿಂದ ಹೊರಬಂದು ಕೈ ಬೀಸಿದ್ರು. ಆದರೆ ಯಾವುದೇ ಪ್ರತಿಕ್ರಿಯೆ ನೀಡದೆ ತೆರಳಿದ್ರು. ಹಾಗಂತ ಸಿಎಂ ಸಿದ್ದರಾಮಯ್ಯ ಸುಮ್ಮನಾಗ್ಲಿಲ್ಲ. ಟ್ವೀಟ್ ಮೂಲಕ ಪ್ರಧಾನಿ ಮೋದಿ ಅಮಿತ್ ಶಾ ವಿರುದ್ಧ ಕಿಡಿಕಾರಿದ್ರು. ರಾಜಕೀಯವಾಗಿ ನನ್ನನ್ನು ಎದುರಿಸಲಾಗದ ಬಿಜೆಪಿ ಮತ್ತು ಅದರ ಸಂಗಾತಿಗಳು ಸಂವಿಧಾನಿಕ ತನಿಖಾ ಸಂಸ್ಥೆಗಳಾದ ಸಿಬಿಐ ಮತ್ತು ಇಡಿಯನ್ನು ದುರ್ಬಳಕೆ ಮಾಡಿಕೊಂಡು ನನ್ನ ಪತ್ನಿಯ ವಿರುದ್ಧ ಸುಳ್ಳು ಪ್ರಕರಣವನ್ನು ಸೃಷ್ಟಿಸಿ ನೀಡಿರುವ ಕಿರುಕುಳ ಅತ್ಯಂತ ಹೇಯವಾದುದು. ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅವರು ಎಚ್ಚೆತ್ತುಕೊಂಡು ಐಟಿ, ಸಿಬಿಐ ಮತ್ತು ಇಡಿ ಅಂತಹ ಸಾಂವಿಧಾನಿಕ ಸಂಸ್ಥೆಗಳ ದುರ್ಬಳಕೆಯನ್ನು ನಿಲ್ಲಿಸಿ ಅವುಗಳಿಗೆ ಇರಬೇಕಾದ ಸ್ವಾಯತ್ತತೆಯನ್ನು ಕೊಟ್ಟು ತಮ್ಮ ಪಾಪ ತೊಳೆದುಕೊಳ್ಳಬೇಕು. ನನ್ನ ಮತ್ತು ನನ್ನ ಕುಟುಂಬದ ವಿರುದ್ಧ ಕಪೋಲಕಲ್ಪಿತ ಆರೋಪ ಮಾಡಿದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಲ್ಲಿ ಕಿಂಚಿತ್ತಾದರೂ ಮಾನ ಮರ್ಯಾದೆ ಅನ್ನೋದು ಉಳಿದುಕೊಂಡಿದ್ದರೆ ಅವರೆಲ್ಲರೂ ತಕ್ಷಣ ತಮ್ಮ ತಪ್ಪಿಗಾಗಿ ಸಾರ್ವಜನಿಕ ಕ್ಷಮೆ ಯಾಚಿಸಬೇಕು. ಮತ್ತೊಂದು ಕಡೆ ದೂರುದಾರ ಸ್ನೇಹಮಯಿ ಕೃಷ್ಣ ಪ್ರತಿಕ್ರಿಯಿಸಿದ್ದಾರೆ. ಸಿಎಂ ಕುಟುಂಬ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ತನಿಖಾ ಸಂಸ್ಥೆಗಳ ಜೊತೆ ಸಹಕರಿಸಲನ್ನ ಕಾರಣಕ್ಕೆ ಅವರೇನು ಆರೋಪ ತಪ್ಪಿಸಲು ಸಾಧ್ಯ ಇಲ್ಲ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಇಡೀ ಪ್ರಕರಣವನ್ನೇ ರದ್ದುಪಡಿಸಿಲ್ಲ. ಏನಾದ್ರು ನೋಟಿಸ್ ಕೊಟ್ಟಿದ್ರು, ನೋಟಿಸ್ ಕೊಟ್ಟಿಗೆ ಸಂಬಂಧಪಟ್ಟ ಮಾತ್ರ ಆದೇಶ ಮಾಡಿದ್ರೆ. ಇನ್ನು ಆದೇಶ ಹೊರಬೀಳ್ತಿದ್ದಂತೆ ರಾಜಕೀಯ ಜಟಾಪಟಿಯು ಜೋರಾಗಿದೆ. ಸಿಎಂ ರಾಜೀನಾಮೆ ಕೇಳಿದ್ದ ಬಿಜೆಪಿ ವಿರುದ್ಧ ಕೈ ನಾಯಕರು ಬೆಂಕಿ ಉಗುಳಿದ್ದಾರೆ. ಬಿಜೆಪಿಯವ್ರ ಮೇಲೆ ಒಬ್ಬರ ಮೇಲೆ ಕೇಸ್ ಇಲ್ಲ, ದಳದವ್ರ ಮೇಲೆ ಒಂದು ಕೇಸ್ ಇಲ್ಲ, ಬರೀ ರಾಹುಲ್ ಗಾಂಧಿ ಅವ್ರ ಮೇಲೆ, ಸೋನಿಯಾ ಗಾಂಧಿ ಮೇಲೆ, ವಡ್ರಾ ಮೇಲೆ, ನಮ್ಮ ಪಾರ್ಟಿಯವ್ರ ಮೇಲೆ, ನನ್ನ ಮೇಲೆ. ಈಗ ಬಿಜೆಪಿ ಹೋದವರೆಲ್ಲ ಕ್ಲೀನ್ ಆಗ್ಬಿಟ್ಟವ್ರೆ. ಈ ಬಿಜೆಪಿಯವರು, JDS ಅವರು ಈ ಕ್ಷುಲ್ಲಕವಾದ ಈ ಕ್ಲಾಸ್ಲೆಸ್ ಪೊಲಿಟಿಕ್ಸ್ ಇದೆಯಲ್ಲ, ಅದನ್ನು ಬಿಡಬೇಕು. ಅದನ್ನು ಮಾನ್ಯ ನ್ಯಾಯಾಧೀಶರು ಹೇಳಿದ್ದಾರೆ, ನಿಮ್ದೇನಾದರೂ ಇದ್ದರೆ ಎಲೆಕ್ಷನ್ಸಲ್ಲಿ ತೋರಿಸಿ, ಈ ವೇದಿಕೆಯನ್ನು ನೀವು ಬಳಸ್ಕೋಬೇಡಿ ಅಂತ ಹೇಳಿದೆ. ಈ ಮಾತು ಭಾಳ ದೇಶಕ್ಕೆ ಅನ್ವಯ ಆಗುತ್ತೆ. ಈ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಹೇಳಿರುವಂಥದ್ದೇನಿದೆಯಲ್ಲ, ಇಡೀ ದೇಶಕ್ಕೆ ಅನ್ವಯ ಆಗುತ್ತೆ. ಅದನ್ನು ಗಮನಿಸಿ ಅದರಂತೆ ಮುಂದೆ ಈ ಕೇಂದ್ರದ ಸಂಸ್ಥೆಗಳು ನಡೀಲಿ ಅಂತ ಕೂಡ ನಾನು ಆಶಯನ ವ್ಯಕ್ತಪಡಿಸ್ತೀನಿ. कर्नाटक में एक बार फिर सत्य की जीत हुई और भाजपा का छल, कपट, प्रपंच, धोखा सब कुछ हार गया. भाजपा और ईडी के गठजोड़ का पर्दाफाश हो गया. ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸುಪ್ರೀಂ ಕೋರ್ಟ್ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಕೊಟ್ಟಿಲ್ಲ ಅಂದ್ರೆ
ವಿಪಕ್ಷ ನಾಯಕ ಆರ್ ಅಶೋಕ್ ತಪ್ಪೇ ಮಾಡಿಲ್ಲ ಅಂತಾದ್ರೆ ಸೈಟ್ ಯಾಕೆ ವಾಪಸ್ ಕೊಟ್ರಿ ಅಂತ ಪ್ರಶ್ನಿಸಿದ್ದಾರೆ. I am aware of the fact that Supreme Court has rejected the petition filed by the Enforcement Directorate, but at the same time, Supreme Court has not given any clean chit to the Chief Minister Siddaramaiah on a Moda scam. They only rejected claim made by Enforcement Directorate, but it doesn't mean that Siddaramaiah has got a clean chit from the Supreme Court. ಕೋರ್ಟ್ ಏನು ಆದೇಶ ಬರುತ್ತೆ ಅದನ್ನು ಪಾಲನೆ ಮಾಡಬೇಕು, ಪ್ರಶ್ನೆನೇ ಇಲ್ಲ. ಆದರೆ ನಾನು ಕಾಂಗ್ರೆಸ್ ಅವರಿಗೆ ಪ್ರಶ್ನೆ ಹಾಕೋದು, ತಪ್ಪು ಮಾಡಿಲ್ಲ ಅಂದರೆ ಸೈಟ್ ಯಾಕೆ ವಾಪಸ್ ಕೊಟ್ಟರು? ಹಂಗಾರೆ ವಾಪಸ್ ತಗೊಂಬಿಡಿ. ಈಗ ಪುರಾವೆಗಳನ್ನು ಒದಗಿಸುವಲ್ಲಿ ಫೇಲ್ ಆಗಿದೆ. ಫೇಲ್ಗೆ ಕಾರಣ ಯಾರು? ಸರ್ಕಾರವೇ ಕಾರಣ. ಆದ್ದರಿಂದಾಗಿ ಅವರನ್ನು ರಕ್ಷಣೆ ಮಾಡೋದು ಒಂದೇ ಇತ್ತು. ಇದರಲ್ಲಿ ಸತ್ಯ ಇದೆ. ಅವರು ಅಪರಾಧಿಯೇ. ಮುಡಾ ಪ್ರಕರಣದ ಸುತ್ತ ರಾಜಕೀಯ ಚದುರಂಗದಾಟ ನಡೀತಿದೆ. ಇಡಿ ವಿರುದ್ಧ ಸುಪ್ರೀಂ ಬೀಸಿರೋ ಚಾಟಿಯನ್ನೇ ಕೈಪಾಳೆಯ ದಾಳವಾಗಿ ಉರುಳಿಸ್ತಿದೆ. ಆದರೆ ಬಿಜೆಪಿ ನಾಯಕರು ಮಾತ್ರ ಸಾಕ್ಷ್ಯನಾಶದ ಆರೋಪ ಮಾಡ್ತಿದ್ದಾರೆ. ದೆಹಲಿಯಿಂದ ಮಹೇಶ್ ಜೊತೆ ಹರೀಶ್, TV9 ಬೆಂಗಳೂರು.